ಹಲೋ, ವೆಲ್ಕಮ್ ಟು ಮೇಘನಾಸ್ ಚಾನಲ್. ಹ್ಯಾಪಿ ದೀಪಾವಳಿ ಎಲ್ಲರಿಗೂ. ಇವತ್ತಿನ ಡೇ ಸ್ಟಾರ್ಟ್ ಆಗಿದ್ದು ನಾನು ರಂಗೋಲಿ ಹಾಕಿಬಿಟ್ಟು, ಅದಾದಮೇಲೆ ನನ್ನ ಮಗನಿಗೆ ಟಿಫನ್ ತಿನ್ನಿಸ್ಬಿಟ್ಟು, ಅವನಿಗೆ ಟಿಫನ್ ತಿನ್ಸೋಕ್ಕೂ ಮುಂಚೆ ನಾನು ಸ್ನಾನ ಎಲ್ಲ ಮಾಡಿಸ್ಬಿಟ್ಟಿದ್ದೆ, ಗೊತ್ತಲ್ವಾ ದೀಪಾವಳಿ ಅಂತ. ಹಾಗಾಗಿ ಅವನಿಗೆ ರೆಡಿ ಮಾಡಿಬಿಟ್ಟು ಅಲ್ಲ ಅವನಿಗೆ ತಿನ್ನಿಸ್ಬಿಟ್ಟು ಅದಾದಮೇಲೆ ರೆಡಿ ಮಾಡಿಸ್ಬಿಟ್ಟು, ಗೊತ್ತಲ್ವ ನಿಮಗೆ ನನ್ನ ಮಗ ಎಂಥ ತೀಟೆ ಸುಬ್ಬ ಅಂತ. ಅವನು ರೆಡಿ ಮಾಡಿಸೋ ಅಷ್ಟರಲ್ಲಿ ಹಬ್ಬ ಹೀಗಾಗಿದೆ ನನ್ನ ವ್ಯವಸ್ಥೆ. ನಾನು ಅದಾದಮೇಲೆ ನಮ್ಮ ಅತ್ತೆ ಎಲ್ಲ ದೇವರಿಗೆ ರೆಡಿ ಮಾಡ್ಕೊಂಡಿದ್ರು, ಪಟಾಕಿ ಎಲ್ಲ ತಂದು ರೆಡಿ ಮಾಡ್ಕೊಂಡಿದ್ರು ಪೂಜೆಗೆ. ನಾನು ರೆಡಿ ಆಗಿ ಬಂದೆ. ಸೊ ಅತ್ತೆ ಎಲ್ಲ ಪೂಜೆ ಮಾಡ್ತಿದ್ರು. ಇನ್ನೊಂದು ವಿಚಾರ ಏನಂದರೆ, ನನ್ನ ಮಗನಿಗೆ ದೇವ್ರಂದರೆ ತುಂಬ ಇಷ್ಟ. ಯಾರಾದರೂ ಪೂಜೆ ಮಾಡೋಕ್ಕೆ ಹೋದರೆ ಸಾಕು, ಅವನು ಬರ್ತೀನಿ ಅಂತ ಹಠ ಮಾಡ್ತಾನೆ. ಅವನು ಗಂಧದ ಕಡ್ಡಿ ಇಟ್ಕೊಂಡು ಪೂಜೆ ಮಾಡ್ತಾನೆ. ಸೊ ಅದು ನನಗೆ ತುಂಬ ಇಷ್ಟ ಅವನದ್ರಲ್ಲಿ. ಹೀಗೆ ಸ್ವೀಟ್ ತಿಂತಾ ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡಿಕೊಂಡು ಖುಷಿಯಾಗಿದ್ವಿ. ಅದಾದಮೇಲೆ ಪೂಜೆ ಮುಗಿಸ್ಮೇಲೆ ಗೊತ್ತಲ್ವ ನನ್ನ ಮಗನಿಗೆ ಸುಸುರು ಬತ್ತಿ, ಯಾಕಂದರೆ ಇದು ಅವನಿಗೆ ಫಸ್ಟ್ ದೀಪಾವಳಿ ಆಗಿತ್ತು. ಹಾಗಾಗಿ ಪಟಾಕಿ ಎಲ್ಲ ತಂದಿದ್ರು ಮನೆಯಲ್ಲಿ. ಅವನಿಗೆ ಸುಸುರು ಬತ್ತಿ ಕೊಟ್ಟು ಅವನಿಗೆ ದೀಪಾವಳಿ ಸೆಲೆಬ್ರೇಟ್ ಮಾಡಿಸಿದ್ವಿ. ಅವನು ತುಂಬ ಶಾಕಲ್ಲಿ ನೋಡ್ತಿದ್ದಾನೆ. ಅದು ಏನದು ಹಂಗೆ ಚಟ್ಪಟ್ ಅಂತೈತಲ್ಲ ಅಂತ. ನಾವಿದೆಲ್ಲ ಮುಗಿಸ್ಕೊಂಡು ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಗಾಡಿಗಳಿಗೆ ಪೂಜೆ ಮಾಡಬೇಕು ಅಂತ. ಬಿಕಾಸ್ ನಾವು ದೀಪಾವಳಿ ಹಬ್ಬದಲ್ಲೇ ಗಾಡಿಗಳಿಗೆ ಪೂಜೆ ಮಾಡೋದು. ಅಫ್ಕೋರ್ಸ್ ಎಲ್ಲರೂ ಮಾಡ್ತಾರೆ ಅಂತ ನಿಮಗೆ ಗೊತ್ತಿದೆ ಅಲ್ಲ. ಸೊ ಹಾಗಾಗಿ ನಾವು ದೀಪಾವಳಿ ಹಬ್ಬದಲ್ಲಿ ನಾವು ಗಾಡಿಗಳಿಗೆ ಪೂಜೆ ಮಾಡ್ತಿದ್ವಿ. ಅತ್ತೆ ಎಲ್ಲನೂ ಪೂಜೆ ಮಾಡ್ತಿದ್ರು, ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಪೂಜೆ ಮಾಡ್ತಿದ್ರು. ಹೀಗೆ ಅಕ್ಷತೆ ಕಾಳು ಹಾಕಿ ಪೂಜೆ ಮುಗಿಸ್ಕೊಂಡು, ಅದಾದಮೇಲೆ ಕುಂಬಳಕಾಯಿ ಹೊಡೆಯೋಕ್ಕೂ ಮುಂಚೆ ಪಟಾಕಿ ಹೊಡೆದ್ಬಿಡೋಣ ಅಂತ ನನ್ನ ಮೈದನ ಗಂಧದ ಕಡ್ಡಿ ಅಂಟಿಸ್ಕೊತಿದ್ದ. ನನಗೆ ಪಟಾಕಿ ಅಂದರೆ ತುಂಬ ಭಯ. ನಾನು ಹೊಡೆಯೋಕ್ಕೆ ಹೋಗಲಿಲ್ಲ. ನನ್ನ ಗಂಡ ಮತ್ತು ನನ್ನ ಮೈದನ ಇಬ್ಬರು ಕೈಯಲ್ಲಿ ಆಟ ಆಡ್ತಾರೆ. ಅವ್ರ ಫ್ರೆಂಡ್ಸ್ ಎಲ್ಲ ಕೈಯಲ್ಲಿ ಆಟ ಆಡ್ಕೊಂಡಿರ್ತಾರೆ. ಯಪ್ಪ, ನಂಗೆ ಅದಂದರೆ ಆಗೋದೇ ಇಲ್ಲ. ಭಯ ಅಂದರೆ ಭಯ, ಸಿಕ್ಕಾಪಟ್ಟೆ ಭಯ. ಕಿರ್ಚೇ ಬಿಡ್ತೀನಿ ನಾನು. ನಾನು ಅನ್ಸ್ತೀನಿ ಬಾ ಅದನ್ನ. ನೀನು ಅನ್ಸ್ತೀಯಾ? ಅಲ್ಲ, ಇದು ದೀಪಾವಳಿ ವಿಶ್ ಮಾಡಿ ಅಂತ ಬಂದೆ. ದಿವಾಲಿ. ನಮ್ಮ ಯಜಮಾನ್ರು ಕುಂಬಳಕಾಯಿನ ಹೊಡಿತಿದ್ದಾರೆ. ಗೊತ್ತಲ್ವ ನಿಮಗೇನೆ ಕುಂಬಳಕಾಯಿ ಏನಕ್ಕೆ ಹೊಡಿತಾರೆ ಅಂತ, ದೃಷ್ಟಿ ಹೋಗ್ಲಿಕ್ಕೆ ಅಂತ ಹೊಡಿತಾರೆ. ಸೊ ಹಾಗಾಗಿ ಕುಂಬಳಕಾಯಿನ ಹೊಡೆದಾದ್ಮೇಲೆ ಗಾಡಿನ ನಿಂಬೆ ಹಣ್ಣಿನಗಳ ಮೇಲೆ ಹತ್ತಿಸ್ಕೊಂಡು, ಅದಾದಮೇಲೆ ನಾವೇನು ಮಾಡಿದ್ವಿ ಅಂದರೆ, ದೀಪಾವಳಿ ಹಬ್ಬದಲ್ಲಿ ನಾವು ದೀಪಗಳನ್ನ ಹಚ್ಚಿಲ್ಲ ಅಂದರೆ ಹೇಗೆ,
ಅದನ್ನು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಾನು ಇನ್ನೊಂದು ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಆ್ಯಂಡ್ ಹ್ಯಾಪಿ ದೀಪಾವಳಿ ಎಲ್ಲರಿಗೂ. ಹೀಗೆ ನನ್ನನ್ನು ಸಪೋರ್ಟ್ ಮಾಡಿ, ವಿಶ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ತೊದಲಿಸ್ತೀನಿ ನಾನು. ಹಿಂಗೆ ನಾನು ಯಾವಾಗಲೂ ತೊದಲಿಸೋದು, ನನ್ನ ಮಾತೇ ಬರಲ್ಲ ಹೇಳ್ಬೇಕಂದ್ರೆ.